ರೈಟ್ ಇನ್ಫಾರ್ಮೇಷನ್ ಟು ಭಾರತೀಯ ಜನತಾ ಪಾರ್ಟಿ. ಹೆಂಗೂ ದೇಶದ ಪ್ರಧಾನಿ ಮೋದಿಯವರಿದ್ದಾರೆ, ಫೈನಾನ್ಸ್ ಮಿನಿಸ್ಟ್ರು ಮೇಡಮ್ ಅವರಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು, ಡಿಫೆನ್ಸು ಲಾ ಆ್ಯಂಡ್ ಹೋಮ್ ಮಿನಿಸ್ಟ್ರು ಶ್ರೀ ಚೇತನ್ ಗೌಡರು ಕನ್ಫರ್ಮ್ ಆಯಿತು. ಈ ಕೃಷಿ ಇಲಾಖೆ ಇದೆಯಲ್ಲ, ಅದು ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕು. ಎನ್ ಡಿ ಎಗೆ ಕೃಷಿ ಇಲಾಖೆ ಆಂಧ್ರ ಪ್ರದೇಶಕ್ಕೆ ಹೋಗಲಿ. ಸೊ ಈ ಪ್ರೈಮ್ ಮಿನಿಸ್ಟ್ರ್ ಜೊತೆ ಚೇತನ್ ಗೌಡರು ಡಿಫೆನ್ಸ್ ಆ್ಯಂಡ್ ಲಾ ಮಿನಿಸ್ಟ್ರು ಆದಮೇಲೆ MP ಎಲೆಕ್ಷನ್ನ ಶಿವಮೊಗ್ಗ ಇಲ್ಲ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಡಲಿ, ನಾನು ನಿಂತು 10 ಲಕ್ಷದಲ್ಲಿ ಗೆದ್ದುಬಿಡ್ತೀನಿ, 10 lakhs ಲೀಡಿಂಗಲ್ಲಿ ಗೆಲ್ತೀನಿ. ಇಲ್ವ ಶಿವಮೊಗ್ಗ ರಾಜೀನಾಮೆ ಕೊಡಲಿ, 10 ಲಕ್ಷ 10 ಲಕ್ಷ ಲೀಡಿಂಗಲ್ಲಿ ಗೆಲ್ತೀನಿ. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ನಾರ್ತ್ BJP ಆಫೀಸ್ ಇದೆಯಲ್ಲ, ಶೋಭಾ ಕರಂದ್ಲಾಜೆ ರಾಜೀನಾಮೆ ಕೊಡಲಿ, 10 ಲಕ್ಷ ಲೀಡಿಂಗಲ್ಲಿ ಗೆಲ್ತೀನಿ. ಮೈ ಕಂಟ್ರಿ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್, ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ RSSಗೆ ರೈಟ್ ಇನ್ಫಾರ್ಮೇಷನ್. ಈಗ ನಾವು ಫಸ್ಟು ಈಗ ಶ್ರೀ ಚೇತನ್ ಗೌಡರು ಲಾ ಆ್ಯಂಡ್ ಡಿಫೆನ್ಸ್ ಆ್ಯಂಡ್ ಹೋಮ್ ಮಿನಿಸ್ಟ್ರು ಅಂಡರ್ ಲಾ ಮಾಡಬೇಕು. ಈಗ ಫಸ್ಟು ಇದು ದೇಶದ ಜನತೆ ಕೊಡ್ತಾರಂಥ ಗೌರವ. ಆ್ಯಂಡ್ 28 ಸ್ಟೇಟಲ್ಲೂ ಜನ ಕೋಟ್ಯಾಂತರ ವೋಟರ್ಸ್ ಚೇತನ್ ಗೌಡ್ರದ್ದಿದ್ದಾರೆ. ಓಕೆ, ನೆಕ್ಸ್ಟ್ MLA ಎಲೆಕ್ಷನ್ ಇಲ್ಲಿ ಬರ್ತದೆ. MLA ಎಲೆಕ್ಷನ್ ಫೇಸ್ ಮಾಡ್ತೀನಿ. 204 ಜನನ ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ಸ್ಕೊಬರ್ತೀವಿ. ಭಾರತೀಯ ಜನತಾ ಪಾರ್ಟಿಯಿಂದನೇ ಒಬ್ಬ ಪಬ್ಲಿಕ್ಕನ್ನೇ ಟ್ರೂ BJP ವೋಟರ್ಸನ್ನೇ ರಾಜ್ಯದ ಮುಖ್ಯಮಂತ್ರಿ ಮಾಡ್ತೀನಿ. ನೆಕ್ಸ್ಟು ಮಹಾರಾಷ್ಟ್ರದ ಎಲೆಕ್ಷನ್ ಬರುತ್ತೆ, MLA ಎಲೆಕ್ಷನು, ಅದರಲ್ಲೂ ಗೆಲ್ತೀವಿ. ನೆಕ್ಸ್ಟ್ ತಮಿಳ್ನಾಡು ಬರ್ತದೆ, ತಮಿಳ್ನಾಡು ಅದೊಂದು ಸರೌಂಡ್ ಬರುತ್ತೆ, ಅದರಲ್ಲೂ ಗೆಲ್ತೀವಿ. ಸೊ ತಮಿಳ್ನಾಡು, ಕೇರಳ ಆ್ಯಂಡ್ ಬಿಹಾರ್ ಎಲ್ಲ ಬರುತ್ತೆ ಅನಿಸುತ್ತೆ. ಎಲ್ಲ ಎಲೆಕ್ಷನ್ ಇದೆ, ಅದೆಲ್ಲ ನೋಡಿಕೊಂಡು ಈಗ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಈಗ ಶಾರ್ಟ್ಲಿ ಪ್ರೈಮ್ ಮಿನಿಸ್ಟ್ರು, ನೆಕ್ಸ್ಟ್ ಶ್ರೀ ಚೇತನ್ ಗೌಡರು ಡಿಫೆನ್ಸ್, ಲಾ ಆ್ಯಂಡ್ ಹೋಮ್ ಮಿನಿಸ್ಟ್ರು, ಯೂನಿಯನ್ ಹೋಮ್ ಮಿನಿಸ್ಟ್ರು ಮಾಡಬೇಕು. ನಂದೇನು ಆಸ್ತಿ ಪಿಸ್ತಿ ಇಲ್ಲ, ಅರ್ಧೋಗಿರೋ ಬಟ್ಟೆ ಐತೆ ಮೈ ಮೇಲೆ ಅಷ್ಟೇ. ಅರ್ಥ ಆಯ್ತಲ್ಲ? ಮೈ ಕಂಟ್ರಿ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್.